2 ದಿನಗಳ ಕಾಲ ನಾವು ಡೆಲ್ಲಿಯಲ್ಲಿ ನಾವು ನಮ್ಮ ಯಡಿಯೂರಪ್ಪನವರು, ರಾಜ್ಯಾಧ್ಯಕ್ಷರು ಬೊಮ್ಮಾಯಿಯವರು ನಾವೆಲ್ಲರೂ ಕೂಡ ದೆಹಲಿಗೆ ನಮ್ಮ ರಾಷ್ಟ್ರೀಯ ನಾಯಕರು ಕರೆದಿದ್ರು. ಆ ದೃಷ್ಟಿಯಿಂದ ಕರ್ನಾಟಕದ ಲೋಕಸಭಾ ಚುನಾವಣೆ ಬಗ್ಗೆ ಏನು ತಯಾರಿ ಮಾಡಬೇಕು, ಯಾವ ರೀತಿ ಚುನಾವಣೆಯಲ್ಲಿ ಕೆಲಸ ಮಾಡಬೇಕು ಮತ್ತು ಅಭ್ಯರ್ಥಿಗಳು ಪಟ್ಟಿ ಇವೆಲ್ಲವನ್ನ ಕೂಡ ನಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ. 1 ರೌಂಡ್ ಮಾತುಕತೆ ಆಗಿದೆ. ಯಾರು ಸ್ಪರ್ಧೆಗಳಿದ್ರು, ಯಾರು ಸ್ಪರ್ಧೆ ಆಗಕ್ಕೆ ನಮ್ಮಲ್ಲಿ ಲಿಸ್ಟ್ ಮಾಡಿದ್ರು, ನಮ್ಮ ರಾಜ್ಯದ ಕೋರ್ ಕಮಿಟಿಯಲ್ಲಿ ಲಿಸ್ಟ್ ಆಗಿತ್ತು. ಆ ಪಟ್ಟಿ ಮೇಲೆ ಸವಿಸ್ತಾರವಾಗಿ ಸುಮಾರು ಸಂಜೆ 7 ಗಂಟೆಗೆ ಪ್ರಾರಂಭ ಆಗಿತ್ತು. ನಾವು ಅಲ್ಲಿಂದ ಬರಬೇಕಾದ್ರೆ ರಾತ್ರಿ 1 ಗಂಟೆವರೆಗೂ ಆಗಿತ್ತು. ನಮ್ಮ ಜೊತೆ ಹಿಮಾಚಲ್ ಪ್ರದೇಶ ಮತ್ತು ತಮಿಳುನಾಡು, ಆಂಧ್ರ ಈ ತರದ ರಾಜ್ಯಗಳನ್ನ ಕರೆದಿದ್ರು. ಸವಿಸ್ತಾರವಾಗಿ ಅಮಿತ್ ಶಾ ಅವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾ ಅವರು, ನಮ್ಮ ಜನರಲ್ ಸೆಕ್ರೆಟರಿ ಅವರಾದಂಥ ಸಂತೋಷ್ ಜಿ ಅವರು, ರಾಜೇಶ್ ಅವರು ಎಲ್ಲರೂ ಕೂಡ ಚರ್ಚೆ ಮಾಡಿದಿರಿ. 1 ರೌಂಡ್ ಚರ್ಚೆ ಆಗಿದೆ. ಅಭ್ಯರ್ಥಿಗಳ ಬಗ್ಗೆ ಮಾಹಿತಿಯನ್ನ ತೆಗೆದುಕೊಂಡಿದ್ದಾರೆ, ಅವರ ಹಿನ್ನೆಲೆಯನ್ನ ತೆಗೆದುಕೊಂಡಿದ್ದಾರೆ. ಮತ್ತೆ ಯಾರ್ಯಾರು ಕೆಲವರು ವಯಸ್ಸಿನ ಕಾರಣದಿಂದ, ಆರೋಗ್ಯದ ಕಾರಣದಿಂದ ಸ್ಪರ್ಧೆ ಮಾಡಲ್ಲ, ಅವರೂ ಕೂಡ ಬದಲಾವಣೆ ಆಗುವಂತ ಒಂದು ಸ್ಥಿತಿ ಈ ಬಾರಿ ಇದೆ. ಮತ್ತೆ ಈಗಾಗಲೇ ಸರ್ವೆ ಆಗಿದೆ. ಸರ್ವೆಯಲ್ಲಿ ಯಾವ್ಯಾವ ಲೋಕಸಭಾ ಸದಸ್ಯರು ಪಾಸಿಟಿವ್ ಆಗಿ ಅವ್ರ ಬಗ್ಗೆ ಜನರ ಅಭಿಪ್ರಾಯ ಇದೆ, ಇವೆಲ್ಲವನ್ನ ಪರಿಶೀಲನೆ ಮಾಡಿ ನಮ್ಮ ಜೊತೆ ರಾಷ್ಟ್ರೀಯ ನಾಯಕರು ಮಾತಾಡಿದ್ರು. ನಾವು ಕೂಡ ವಿಸ್ತೃತವಾಗಿ ಚರ್ಚೆ ಮಾಡಿದಿರಿ.